ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ನಾನು ನಿಮ್ಗೆ ಇಷ್ಟೆಲ್ಲ ತೊಂದರೆ ಕೊಟ್ಟಿದ್ರು ಅದನ್ನು ಯಾವುದೂ ಮನಸ್ಸಲ್ಲಿ ಇಟ್ಕೊಳ್ದೆ ನನ್ನ ಮೇಲೆ ಒಳ್ಳೆ ಅಭಿಪ್ರಾಯ ಇಟ್ಕೊಂಡು ನನ್ನ ಪರವಾಗಿ ನಿಂತ್ರಲ್ಲ ಭಾವ, ತುಂಬ ಥ್ಯಾಂಕ್ಸ್. ನಾನು ಅದನ್ನು ಸಾಯೋವರೆಗೂ ಮರೆಯಲ್ಲ. ಅಷ್ಟೊಂದು ದೊಡ್ಡ ಮಾತೆಲ್ಲ ಯಾಕೆ ಆಡ್ತೀರ ನರಸಿಂಹ? ಹಾಗೆ ನೋಡಿದ್ರೆ ನಾನೇ ನಿಮ್ಮ ಹತ್ರ ಕ್ಷಮೆ ಕೇಳಕ್ಕೆ ಬರ್ತಿದ್ದೆ. ನೀವ್ಯಾಕೆ ಕ್ಷಮೆ ಕೇಳಬೇಕು ಭಾವ? ಅದು ನಿಮಗೆ ನಿಮ್ಮ ತಂಗಿ ಕೊಟ್ಟಿದ್ದ ಮಾತನ್ನ ಉಳಿಸ್ಕೊಳಕ್ ಬಿಡದೆ ಅವ್ರ ಜೊತೆ ನಾನು ಸುತ್ತಾಡಿದ್ದು ತಪ್ಪಲ್ವಾ? ಅದಕ್ಕೆ ನಿಮ್ಮ ಹತ್ರ ಸಾರಿ ಕೇಳಿ ನಾನು ಸಂಪಾದನೆ ಮಾಡಿರೋ ದುಡ್ಡು ಕೊಟ್ಟು ಈ ಊರಲ್ಲಿ ಒಳ್ಳೆ ಹೆಸರು ಸಂಪಾದಿಸಿದ್ದೀನಿ ಅಂತ ಹೇಳಕ್ ಬರ್ತಿದ್ದೆ. ನಿಮ್ಮ ವಿಷಯದಲ್ಲಿ ತಪ್ಪು ಮಾಡಿದ್ದು ನಾನು ಭಾವ, ನಿಮ್ಮನ್ನು ಅರ್ಥ ಮಾಡ್ಕೊಳ್ಳದೆ ತಪ್ಪು ಮಾಡಿದ್ದು ನಾನು. ಆದರೆ ಕ್ಷಮೆ ಕೇಳೋದು ನೀವಾ? ಇಲ್ಲ ಭಾವ, ನಾನು ಮಾಡಿರೋ ತಪ್ಪಿಗೆ ಈ ಪಾಪಿನ ದಯವಿಟ್ಟು ಕ್ಷಮಿಸ್ಬಿಡಿ. ಇದೆಲ್ಲ ಏನು ಮಾತಾಡ್ತಾ ಇದ್ದೀರಾ ನರಸಿಂಹ? ಹೌದು ಭಾವ, ಆ ದಿನ ಪುಟ್ಟಿ ಬಂದು ನೀವು ಬೇರೆ ಹುಡುಗಿನ ಇಷ್ಟಪಡ್ತಾ ಇದ್ದೀರಾ ಅಂತ ಹೇಳಿದ ತಕ್ಷಣ ನಿಮ್ಮನ್ನು ಒಂದು ಮಾತು ಕೇಳಿದೆ ನೀವು ಅಪರಾಧಿ ಅಂತ ಡಿಸೈಡ್ ಮಾಡ್ತಲ್ಲ, ಅದು ನನ್ನ ಮೊದಲನೇ ತಪ್ಪು. ನಿಮ್ಗೆ ಈ ಊರಲ್ಲಿ ಕಷ್ಟಪಟ್ಟು ದುಡಿಬೇಕು ಅಂತ ಸವಾಲು ಹಾಕಿದ್ದು ಎರಡನೇ ತಪ್ಪು. ನನ್ನ ಪುಟ್ಟಿ ನಿಮ್ಮ ಹತ್ರ ಮಾತಾಡಬಾರ್ದು, ನಿಮ್ಮನ್ನು ಮೀಟ್ ಮಾಡ್ದು ಅಂತ ಭಾಷೆ ತಗೊಂಡಿದ್ದು ಮೂರನೇ ತಪ್ಪು. ಏನೂ ತಪ್ಪು ಮಾಡದಿರೋ ನೀವು ನನ್ನ ಹತ್ರ ಯಾಕೆ ಕ್ಷಮೆ ಕೇಳ್ತೀರಾ? ಪುಟ್ಟಿ ಎಲ್ಲ ಹೇಳಿದ್ಲು ಬಾವ, ಅದಕ್ಕೆ ನಾನೇ ನಿಮ್ಮನ್ನು ಹುಡ್ಕೊಂಡ್ಬರ್ತಾ ಇದ್ದೆ. ಇಷ್ಟು ದಿನ ನೀವು ಯಾರ್ದೋ ಮನೇಲಿ ಕಷ್ಟಪಟ್ಟಿದ್ದು ಸಾಕು ಬಾವ, ಇನ್ಮೇಲೆ ಆ ಥರ ಏನೂ ಮಾಡೋ ಹಾಗಿಲ್ಲ. ಬನ್ನಿ ನಮ್ಮ ಮನೆಗೆ ಹೋಗೋಣ, ಪುಟ್ಟಿ ಕಾಯ್ತಿರ್ತಾಳೆ. ಬೇಡ ನರಸಿಂಹ, ನಾನು ಇಲ್ಲಿಗೆ ಬಂದಿರೋ ಕೆಲಸ ಇನ್ನೂ ಸ್ವಲ್ಪ ಬಾಕಿ ಇದೆ, ಅದು ಮುಗೀಲಿ, ಆಮೇಲೆ ಖಂಡಿತ ನಿಮ್ಮ ಮನೆಗೆ ಬರ್ತೀನಿ. ನಿಮ್ಮ ತಂಗಿ ಗಂಡ ಆಗೋದಕ್ಕೆ ನಂಗೆ ಯೋಗ್ಯತೆ ಇದೆ ಅಂತ ನಿಮ್ಗೆ ಅನ್ನಿಸ್ತಲ್ಲ, ಅಷ್ಟು ಸಾಕು. ಯಾವತ್ತೂ ನಿಮ್ಮ ಬಗ್ಗೆ ತಪ್ಪಾಗಿ ತಿಳ್ಕೊಳ್ಳಲ್ಲ, ನಿಮ್ಮ ಮೇಲೆ ಅನುಮಾನ ಪಡಲ್ಲ ಬಾವ. ಇರ್ಲಿ ಬಿಡಿ, ಕೆಲವೊಂದು ಸರ್ತಿ ಸಮಯ ಸಂದರ್ಭ ಚೆನ್ನಾಗಿರೋರ ಮಧ್ಯನೂ ಬೆರುಕು ಮೂಡಿಸುತ್ತೆ, ಹತ್ರ ಇರೋರ್ನು ದೂರ ಮಾಡುತ್ತೆ. ನೀವೀಗ ನಿಶ್ಚಿಂತೆಯಾಗಿ ಮನೆಗೆ ಹೊರಡಿ, ಹಾಗೆ ನಂಗೆ ಸ್ವಲ್ಪ ಟೈಮ್ ಕೊಡಿ. ನನ್ನ ಮನಸ್ಸಲ್ಲಿರೋ ಯೋಚನೆಗಳನ್ನ ಕಾರ್ಯರೂಪಕ್ಕೆ ತರಬೇಕು. ನೀವು ನಮ್ಮ ಮನೆಗೆ ಬರೋದನ್ನೇ ಕಾಯ್ತಿರ್ತೀವಿ ಬಾವ. ಹಾಗೆ ನನ್ನನ್ನು ಕ್ಷಮಿಸಿದ್ದೀನಿ ಅಂತ ಒಂದೇ ಒಂದು ಮಾತು ಹೇಳ್ತೀರಾ? ಇಲ್ಲಿ ಕ್ಷಮಿಸೋದೇನೂ ಇಲ್ಲ ನರಸಿಂಹ, ಆಗಿದ್ದು ಮಿಸ್ಅಂಡರ್ಸ್ಟ್ಯಾಂಡಿಂಗ್, ಅದು ಕ್ಲಿಯರ್ ಆಯ್ತಲ್ಲ, ಹೋಗಿ ಬನ್ನಿ. ಸರಿ ಭಾವ, ಈಗಲೇ ಹೋಗಿ ಮನೆಗೆ ಹೋಗಿ ಪುಟ್ಟಿಗೆ ನೀವು ಸಿಕ್ಕಿದ್ರಿ, ನಿಮ್ಮ ಹತ್ರ ಮಾತಾಡಿದ್ರಿ ಅಂತ ಹೇಳಬೇಕು. ಸರಿ ನರಸಿಂಹಣ್ಣ, ಇವಾಗ ಗೊತ್ತೈತೆ ನಿಂಗೆ ನಾವಿಬ್ರು ಬಂದ್ಬಿಟ್ಟು ನಿನ್ನ ಹತ್ರ ಏನ್ ಟಿಪ್ಸ್ ಕೇಳ್ತೀವಿ ಅಂತ? ತರಲೆಗಳ ಎಲ್ಲ ಗೊತ್ತಾಗಿದೆ. ಬನ್ನಿ ಬಾವ, ಕೆಲಸ ಇರುತ್ತೆ, ನಾವು ಹೊರಡೋಣ. ಬರ್ತೀವಿ ಬಾವ. ಸರಿ, ಬಾಯ್ ಬಾಯ್. ಉಸ್ಸಪ್ಪ. ಓ ದೀಪಾ, ದೀಪಾ, ಹಾ ಪೊಲೀಸಪ್ಪ. ಒಂದ್ ಸ್ಟ್ರಾಂಗ್ ಆಗಿ ಕಾಫಿ ಮಾಡ್ಕೊಂಡು ತಂದು ಕೊಟ್ಬಿಡಮ್ಮ. ಆಮೇಲೆ ನಿಮ್ಮಮ್ಮ ಮಾಡ್ಕೊಂಬರೋ ಥರ ಸಪ್ಪೆ ಕಾಫಿ ಮಾಡ್ಕೊಂಬರ್ಬೇಡ ಕಣ, ಸ್ವಲ್ಪ ಸಕ್ಕರೆನೋ ಬೆಲ್ಲನೋ ಹಾಕೊಂಡ್ಮ. ಸರಿ ಆಯ್ತು ಪೊಲೀಸಪ್ಪ, ಸಿಹಿಯಾಗಿರೋ ಕಾಫಿನ ತಗೊಂಡ್ ಬರ್ತೀನಿ. ಟೀ ಕಾಫಿ ಎಲ್ಲ ಸಿಹಿಯಾಗಿದ್ರೇನೆ ಚಂದ ಅಲ್ವಾ? ನೀನ್ ಸಿಹಿಯಾಗಿ ಕೊಟ್ಬಿಡೆ, ಅನ್ಭವ್ಸೋರು ಯಾರು? ನಿಮ್ಮಪ್ಪ ತಾನೇ? ಏನ್ ಹಂಗ್ ನೋಡ್ತಿದ್ಯಾ? ಶುಗರ್ ಯಾರು ಬರ್ಸ್ಕೊ ಅಂತ ಹೇಳಿದ್ದು? ಓ ಕಡೆ ನಾನೇ ಕರೆದೆ, ಈ ಮಗಳನ್ನ ಬಾ, ನೆಂಟ್ರನ್ನ ಬನ್ನಿ ಅಂತ ಕರೀತಾರಲ್ಲ, ಆ ತರ BP ಬಾ, ಶುಗರ್ ಬಾ ಅಂತ ಕರೆದು ಬರ್ಸ್ಕೊಂಡಿದೀನಿ. ನೋಡೆ, ವಯಸ್ಸಾದ್ಮೇಲೆ BP, ಶುಗರು, ಥೈರಾಯ್ಡು ಎಲ್ಲ ಬಂದೇ ಬರುತ್ತೆ. ವಯಸ್ಸಾದ್ಮೇಲೆ ನಿನ್ಗೆ ಆಯ್ತು, ಬೆಲ್ಲ ಹಾಕ್ಬಿಟ್ಟೆ ಕಾಫಿ ಮಾಡ್ಕೊಂಡ್ಬಿಡಿ. ನನ್ಗೂ ಒಂದ್ ಕಾಫಿ ತಗೊಂಡ್ ಬಾರೆ, ಒಂಚೂರು ಗಟ್ಟಿ ಹಾಲು ಹಾಕೆ ನನ್ ಕಾಫಿಗೆ. ಹಸು ಹಾಲು, ಎಮ್ಮೆ ಹಾಲು ಅದು ಕೇಳ್ಕೊಂಡು ಹೋಗ್ಬಿಡೆ. ನಿನ್ ತರ ಏನ್ BP ಶುಗರ್ ಇಲ್ಲ ನನ್ಗೆ. ಮಾತಾಡ